Hello everyone. In this session, we are going to study about concept called loops. So you all know uh, what loop is. So in the previous session, we learned about the control structure. That means we learned about if statement, if else statement, else if and nested if block, and also about the what case statement. So all are very important. Apart from that, we also try to understand this loop concept. So you all know so when to use this loop structure. So loop is used to repeat the same process multiple times until it meets a specified condition in a program. ಅಂದ್ರೆ ಯಾವುದೋ ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ನಾವು ರಿಪೀಟೆಡ್ ಆಗಿ ನಾವು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ನಾವು ಲೂಪಲ್ಲಿ ಹಾಕ್ತೀವಿ. ಸೊ ಅವಾಗ ಅಂದರೆ ವಾಟ್ ಕಂಡೀಷನ್ ಟ್ರೂ ಆಗಿರೋವರೆಗೂ ಕೂಡ ಲೂಪ್ ರನ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟು ಕಂಡೀಷನ್ ಫಾಲ್ಸ್ ಆಗಿದ ತಕ್ಷಣ ಲೂಪಿಂದ ಕಂಟ್ರೋಲ್ ಹೊರಗಡೆ ಬರುತ್ತೆ. ಸೊ ಇನ್ ದಿಸ್ ವೇ ವಿ ಕ್ಯಾನ್ ಬಟ್ ಈಸಿಲಿ ಏಬಲ್ ಟು ವಾಟ್ ರೈಟ್ ದಿ ಪ್ರೋಗ್ರಾಮ್. ಅಂದರೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ರಿಪೀಟೆಡ್ ಆಗಿ ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ನಾವು ರಿಪೀಟೆಡ್ ಆಗಿ ಆ ಸ್ಟೇಟ್ಮೆಂಟ್ನ ಬರೆಯೋದು ಬೇಕಿಲ್ಲ, ಅದನ್ನು ನಾವು ಲೂಪಲ್ಲಿ ಹಾಕಿದ್ರೆ ಸಾಕು. ಸೊ a loop is used to reduce the program complexity, easy to understand and easy to debug. So these are some of the advantages of using loops. So loop mainly it will what it will do, it will reduce the complexity, and it is also easy to understand, and also it is easy to debug and identify the errors. So apart from that, there are a few more advantages, like it helps in reducing the size of the code, and also it reduces what compile time. This is about the loops. ನಿಮಗೆಲ್ಲ ಗೊತ್ತಾಯಿದೆ. ಸೊ ಇಲ್ಲಿ ನಾವು ವಾಟ್ ಈಸ್ ಅ ಲೂಪ್ ಆ್ಯಂಡ್ ವಾಟ್ ಆರ್ ಇಟ್ಸ್ ಅಡ್ವಾಂಟೇಜಸ್ ಮಾತ್ರ ನೋಡಿದ್ದು. So next we will try to see different types of loops. So types anta bandre you all know what while loop, do while loop, for loop. So more common agide. Apart from that, we have for each loop and with end loop. So these are the two more loops supported in VB.NET. ಸೊ ಡೂ ವೈಲ್ ಲೂಪ್ ಮತ್ತು ಫಾರ್ ಲೂಪ್ ನಿಮಗೆ ಗೊತ್ತೇ ಇದೆ. ಸೊ ಅದ್ರ ಬಗ್ಗೆ ಈಗ ನಾವು ನೋಡೋಣ. ಸೊ ಡೂ ವೈಲ್ ಲೂಪ್. ಸೊ ದ ಡೂ ಲೂಪ್ keeps executing its what enclosed statements while or until, so depending on which keyword we use, while or until what while or until condition is true. You can also terminate a do loop at any time with an exit to statement. So do loop ಏನಿದೆ, it will continuously execute while or until condition is true. So ಇಲ್ಲಿ ನಾವು while ಆರು ಯೂಸ್ ಮಾಡ್ಬೋದು, until ಆರು ಯೂಸ್ ಮಾಡ್ಬೋದು. ಓಕೆ, ಸೊ ಇದು ಇದಕ್ಕೆ ನಾವು ಡೂ ಲೂಪ್ ಅಂತ ಹೇಳೋದು ಉತ್ತಮ ಆಗುತ್ತೆ, ಬಿಕಾಸ್ ಇಟ್ ಸಪೋರ್ಟ್ಸ್ ಬೋತ್ ವೈಲ್ ಆ್ಯಂಡ್ ಅಂಟಿಲ್. ಅಂದರೆ ಇವೆರಡಕ್ಕೂ ಏನು ಡಿಫ್ರೆನ್ಸ್ ಅಂತ ನಾವು ನೋಡೋಣ. ಸೊ ವೈಲ್ ಅಂತ ಹೇಳಿದ್ರೆ ವೈಲ್ ದಿ ಕಂಡೀಷನ್ ಇಸ್ ಟ್ರೂ ಬಟ್ ಕೀಪ್ ಬಟ್ ರಿಪೀಟೆಡ್ಲಿ ಎಕ್ಸಿಕ್ಯೂಟಿಂಗ್ ದಿ ಬಟ್ ಇನ್ಸ್ಟ್ರಕ್ಷನ್ ಅಂತ. ಅಂದರೆ ಏನು, ಕಂಡೀಷನ್ ಟ್ರೂ ಆಗಿರೋವರೆಗೂ ಕೂಡ ಲೂಪ್ ಬಟ್ ರನ್ ಮಾಡ್ತಾ ಇರೋ ಅಂತ ಹೇಳುವಂಥದ್ದು. ಅಂಟಿಲ್ ಅಂತ ಹೇಳಿದ್ರೆ ಆ ಕಂಡೀಷನ್ until that condition is true what keep on executing the what instruction ಅಂತ. ಸೊ ವೈಲ್ಗೂ ಮತ್ತು ಅಂಟಿಲ್ಗೂ ನಿಮಗೆ ಸ್ವಲ್ಪ ವ್ಯತ್ಯಾಸ ತನಿಸ್ಬೋದು, ಬಟ್ ಎರಡು ಹೆಚ್ಚು ಕಡಿಮೆ ಒಂದೇ ರೀತಿ ಮೀನಿಂಗ್ ಕೊಡುತ್ತೆ, ಆಯ್ತಲ್ಲ. ವೈಲ್ ಐ ಇಸ್ ಲೆಸ್ ದೆನ್ 6 what print f ಅಂತ ಹೇಳಿ ನಾವು ಬರೆದ್ರೆ ಅವಾಗ ಏನಾಗುತ್ತೆ, ಅಥವಾ ಕನ್ಸೋಲ್ ಡಾಟ್ ರೈಟ್ ಲೈನ್ ಅಂತ ಬರೆದು ಏನಾಗುತ್ತೆ, ವೈಲ್ ಐ ಇಸ್ ಲೆಸ್ ದೆನ್ 6 ಅಂತ ಹೇಳಿದ್ರೆ ಇಫ್ ಯು initialize i is equal to 0, so 1 2 3 4 5 ವರೆಗೂ ಕೂಡ ಲೂಪ್ ರನ್ ಆಗುತ್ತೆ. 6 ಆಗಿದ ತಕ್ಷಣ ಕಂಡೀಷನ್ ಫಾಲ್ಸ್ ಆಗುತ್ತೆ. ಸೊ ಅವಾಗ ಅದು ಕಂಟ್ರೋಲಿಂದ ಹೊರಗಡೆ ಬರುತ್ತೆ. ಸೊ ವೈಲ್ ಐ ಲೆಸ್ ದೆನ್ 6 ಇರೋವರೆಗೂ ಕೂಡ ಅದು ರನ್ ಆಗುತ್ತೆ. ಅಂಟಿಲ್ ಅಂದ್ರೇನು, ಅದಕ್ಕೆ ಹೆಂಗೆ ಬರಿಬೋದು, ಅಂಟಿಲ್ ಅದು ಕೂಡ ಅದೇ ರೀತಿ ಅಂದರೆ ಏನು ವಾಟ್ ಮೀನಿಂಗ್ ಬರುತ್ತೆ. ಒಂದು ಎಕ್ಸಾಂಪಲ್ ನೋಡೋಣ. ಸೊ ಫಸ್ಟು ನಾವೊಂದು ಸಿಂಟ್ಯಾಕ್ಸ್ ನೋಡೋಣ ಇಲ್ಲಿ. So the do loop has two versions. So ಇದು ಈ ರೀತಿ you can either evaluate a condition at the beginning. ಸೊ ಈ ರೀತಿ ನಾವು evaluate ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ or at the end. ಸೊ do statements, exit do statements ಅಥವಾ loop. ಸೊ ಇಲ್ಲಿ ನೀವು so it can be used in two version. One way we can evaluate at the beginning, ಇನ್ನೊಂದು
ಓಕೆ. ಡೂ ಲೂಪ್ ಎಕ್ಸಿಸ್ಟ್ ಇನ್ ಟೂ ವರ್ಷನ್. ಒಂದು ಕಂಡೀಷನ್ ಬಿಗಿನಿಂಗಲ್ಲಿ ಚೆಕ್ ಮಾಡುವಂಥದ್ದು, ಇನ್ನೊಂದು ಕಂಡೀಷನ್ ಎಂಡಲ್ಲಿ ಚೆಕ್ ಮಾಡುವಂಥದ್ದು. ಸೊ ವೈಲ್ ಮತ್ತು ಅಂಟಿಲ್ ಎರಡು ಕೂಡ ನಾವು ಯೂಸ್ ಮಾಡಬಹುದು. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ಇಲ್ಲಿ ವಾಟ್ there is an but exit do statement. So you can also terminate a do loop at any time with an exit do statement. So ಇದು ಆಪ್ಷನಲ್. ಇದು ಅಂದರೆ ನೀವು ಯೂಶಲಿ ಕಂಡೀಷನ್ ಸ್ಯಾಟಿಸ್ಫೈ ಇರೋ ಬಟ್ ಆಗಿರೋವರೆಗೂ ಈ ಲೂಪ್ ರನ್ ಆಗುತ್ತೆ, ಅಂದರೆ ಸ್ಟೇಟ್ಮೆಂಟ್ಸ್ ರನ್ ಆಗುತ್ತೆ. ಇದೊಂದು ಕಂಡೀಷನ್ ಫಾಲ್ಸ್ ಆದಮೇಲೆ ಇದು ಲೂಪಿಂದ ಹೊರಗಡೆ ಬರುವಂಥದ್ದು. ಬಟ್ ಸಮ್ಟೈಮ್ಸ್ ಕಂಡೀಷನ್ ಇನ್ನು ಫಾಲ್ಸ್ ಆಗೋಕ್ಕಿಂತ ಮುಂಚೆನೇ ನಾವೇನಾದರೂ ಎಕ್ಸಿಟ್ ಆಗಬೇಕು ಅಂತ ಹೇಳಿದ್ರೆ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಎಕ್ಸಿಟ್ ಡೂ ಕಮೆಂಟ್. ಈಗ ಏನೋ ಒಂದು ಕಂಟಿನ್ಯೂ ಬ್ರೇಕ್ ಸ್ಟೇಟ್ಮೆಂಟ್ ಇತ್ತಲ್ಲ, ಆ ರೀತಿ ಇದು ವರ್ಕ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಬ್ರೇಸಸ್ ಇಲ್ಲ ಅಂದ್ರೆ ಇರೋದಿಲ್ಲ. ಸೊ ನಿಮ್ಮ ಡೂ ಲೂಪ್ ಎಂಡ್ ಆಗಬೇಕು ಅಂತ ಹೇಳಿದ್ರೆ ಯು ನೀಡ್ ಟು ಮೇಕ್ ಯೂಸ್ ಆಫ್ ದಿಸ್ ಲೂಪ್ ಕೀವರ್ಡ್. ಸೊ ಕಂಡೀಷನ್ ಇಲ್ಲೇ ಫಸ್ಟ್ ಹಾಕಿದ್ರೆ ಏನಾಗುತ್ತೆ, ಇದು ಆವಾಗ ಬಟ್ ಎಂಟ್ರಿ ಕಂಟ್ರೋಲ್ ಲೂಪ್ ಥರ ಆಗುತ್ತೆ. ಆವಾಗ ಇದು ಬಟ್ ಕಂಡೀಷನ್ ಫಸ್ಟೇ ಚೆಕ್ ಮಾಡಿ ಕಂಡೀಷನ್ ಟ್ರೂ ಆದರೆ ಮಾತ್ರ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಅದೇ ನೀವು ಕಂಡೀಷನ್ ನೀವು ಲಾಸ್ಟಲ್ಲಿ ಹಾಕ್ತು ಅಂತ ಹೇಳಿದ್ರೆ ಫಸ್ಟ್ ಎಕ್ಸಿಕ್ಯೂಟ್ ಆಗಿಬಿಡುತ್ತೆ, ಆಮೇಲೆ ಕಂಡೀಷನ್ ಚೆಕ್ ಮಾಡುತ್ತೆ. ಅಂಡರ್ಸ್ಟುಡ್? ಸೊ ಇದರಲ್ಲಿ ಟೂ ವರ್ಷನ್ಸ್ ಇದೆ. ಸೊ ಎಕ್ಸಿಟ್ ಡೂ ಅಂದರೆ ಏನು ಅಂತ ಹೇಳಿದ್ರೆ ಬಟ್ ಥ್ರೂ ದಿಸ್ ಯು ಕ್ಯಾನ್ ಏಬಲ್ ಟು ಟರ್ಮಿನೇಟ್ ಎ ಡೂ ಲೂಪ್ ಅಟ್ ಎನಿ ಟೈಮ್. ಅಂದರೆ ಯೂಶಲಿ ಯಾವಾಗ ಟರ್ಮಿನೇಟ್ ಆಗೋದು ನಿಮ್ಮ ಡೂ ಲೂಪ್ ಅಂದರೆ ಕಂಡೀಷನ್ ಫಾಲ್ಸ್ ಆದಾಗ. ಬಟ್ ನೀವು ಒಟ್ಟು ಎಕ್ಸಿಟ್ ಡೂ ಸ್ಟೇಟ್ಮೆಂಟ್ಸ್ ತಗೊಂಡ್ರೆ ನೀವು ಯಾವಾಗ ಬೇಕಾದರೂ ಕೂಡ ನೀವು ಒಟ್ಟು ಎಕ್ಸಿಟ್ ಆಗ್ಬೋದು. ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್. ಸೊ ದಿಸ್ ಇಸ್ ಆ್ಯಕ್ಚುಲಿ ಎ ಡೂ ಲೂಪ್. ಸೊ ಇದನ್ನು ನಾವು ಡೂ ಲೂಪ್ ಅಂತ ಹೇಳ್ತೀವಿ. ಇಟ್ ಹ್ಯಾಸ್ ಟೂ ವರ್ಷನ್ಸ್. ಸೊ ಒಂದು ಎಕ್ಸಾಂಪಲ್ ನೋಡೋದಾದರೆ, ಸೊ ಇಟ್ಸ್ ಅನ್ ಎಕ್ಸಾಂಪಲ್ ವೆರ್ ದಿ ಕೋಡ್ ಕೀಪ್ಸ್ ಡಿಸ್ಪ್ಲೇಯಿಂಗ್ ದ ಮೆಸೇಜ್ ವಾಟ್ ಶುಡ್ ಐ ಡೂ ಅಂಟಿಲ್ ದಿ ಯೂಸರ್ ಟೈಪ್ಸ್ ಸ್ಟಾಪ್. ಇಲ್ಲಿ ನಾವು ಅಪ್ಪರ್ ಕೇಸ್ ಫಂಕ್ಷನ್ ಯೂಸ್ ಮಾಡಿರೋದ್ರಿಂದ ಸೊ ಈಗ ನಾವು ಸ್ಟಾಪ್ ಅಂತ ನಾವು ಅಂದರೆ ಟೈಪ್ ಮಾಡಿದ್ರೆ ಅದು ಎಲ್ಲ ಈ ಥರ ಕ್ಯಾಪಿಟಲ್ ಲೆಟರ್ಸ್ಗೆ ಕನ್ವರ್ಟ್ ಆಗುತ್ತೆ. ಅಂಡರ್ಸ್ಟುಡ್? ಸೊ ಈ ಒಂದು ಪ್ರೋಗ್ರಾಮ್ ಏನು ಮಾಡ್ತದೆ ಅಂತ ಹೇಳಿದ್ರೆ ಇಟ್ ವಿಲ್ ಕೀಪ್ ಆನ್ ಡಿಸ್ಪ್ಲೇಯಿಂಗ್ ದ ಮೆಸೇಜ್ ವಾಟ್ ಶುಡ್ ಐ ಡೂ ಎಲ್ಲಿವರೆಗೂ ಅಂತ ಹೇಳಿದ್ರೆ ಅಂಟಿಲ್ ವಿ ವಾಟ್ ಎಂಟರ್ ದಿ ಸ್ಟ್ರಿಂಗ್ ಸ್ಟಾಪ್. ಈಗ ನಾವು ಸ್ಟಾಪ್ ಅಂತ ನಾವು ಟೈಪ್ ಮಾಡೋವರೆಗೂ ಕೂಡ ವಾಟ್ ಶುಡ್ ಐ ಡೂ ಅಂತ ಅದು ಮೆಸೇಜ್ ಡಿಸ್ಪ್ಲೇ ಮಾಡ್ತಾನೆ ಇರುತ್ತೆ. ಹೇಗೆ ಅಂತ ನೋಡೋಣ. ಸೊ ನಾವು ಸೊ ಪ್ರೊಸೀಜರ್ ಮೇನ್ ಫಂಕ್ಷನ್ ಬರೀತಾ ಇದ್ದೀವಿ. ಸೊ ಐ ಆಮ್ ಡಿಕ್ಲೇರಿಂಗ್ ಅ ಸ್ಟ್ರಿಂಗ್ ವೇರಿಯಬಲ್ ಅದ್ರದ್ದು ವಾಟ್ ನೇಮು ವೇರಿಯಬಲ್ ಹೆಸರು str ಇನ್ಪುಟ್ ಅಂತ. ಸೊ ದಿಸ್ ಸೊ ಇಲ್ಲಿ ನಾವು ವಾಟ್ ದಿಸ್ ಇಸ್ ಅನ್ ಎಂಟ್ರಿ ಕಂಟ್ರೋಲ್. ಸೊ ಇಲ್ಲಿ ನಾವು ಅಂಟಿಲ್ ನಾವು ಇನಿಷಿಯಲಿ ನಾವು ಕೊಡ್ತಾ ಇದ್ದೀವಿ. ಸೊ ಡೂ ಅಂಟಿಲ್ ಅಪ್ಪರ್ ಕೇಸ್ ನಾವು ಕನ್ವರ್ಟ್ ಮಾಡ್ತಾ ಇದ್ದೀವಿ ಸ್ಟ್ರಿಂಗ್ ಇನ್ಪುಟ್. ಸೊ ನಾವು ಸ್ಟ್ರಿಂಗ್ ಇನ್ಪುಟ್ ಮುಖಾಂತರ ನಾವು ಏನು ತಗೋತೀವೋ ಅದನ್ನು ಅಪ್ಪರ್ ಕೇಸ್ ಕನ್ವರ್ಟ್ ಮಾಡಿಕೊಂಡು ಅದು ಈಕ್ವಲ್ ಟು ಸ್ಟಾಪ್ ಅಂತ ನಾವು ಚೆಕ್ ಮಾಡ್ತೀವಿ. ಓಕೆ, ಚೆಕ್ ಮಾಡಿ ಅದು ಇಲ್ಲ ಅಂತ ಆದರೆ ಆವಾಗ ನಾವು ವಿ ವಿಲ್ ಪ್ರಿಂಟ್ ದಿಸ್ ವಾಟ್ ಶುಡ್ ಐ ಡೂ ಅಂತೇಳಿ ಪ್ರಿಂಟ್ ಮಾಡ್ತೀವಿ. ದೆನ್ ಅಗೇನ್ ವಿ ವಿಲ್ ರೀಡ್ ದಿ ಇನ್ಪುಟ್ ಆ್ಯಂಡ್ ಪುಟ್ ಇಟ್ ಇನ್ ದಿ str ಇನ್ಪುಟ್. ಸೊ ಮತ್ತೆ ಲೂಪ್ ಬರುತ್ತೆ, ಮತ್ತೆ ಇದು ಹೋಗುತ್ತೆ, ಮತ್ತೆ ಇದು ಚೆಕ್ ಮಾಡುತ್ತೆ ಸ್ಟಾಪ್ ಅಂತ ಟೈಪ್ ಮಾಡಿದ್ದೀವ ಅಂತ. ಇಲ್ಲ ಅಂತ ಆದಾಗ ಇಟ್ ವಿಲ್ ಅಗೇನ್ ಎಕ್ಸಿಕ್ಯೂಟ್ ದಿಸ್ ಸ್ಟೇಟ್ಮೆಂಟ್ಸ್. ಸೊ ದೀಸ್ ಸ್ಟೇಟ್ಮೆಂಟ್ಸ್ ಕಂಟಿನ್ಯೂಸ್ ಟು ಗೆಟ್ ಎಕ್ಸಿಕ್ಯೂಟೆಡ್ ಅಂಟಿಲ್ ವಿ ಟೈಪ್ ಸ್ಟಾಪ್. ಅರ್ಥ ಆಯ್ತಲ್ಲ ಹೇಗೆ ವರ್ಕ್ ಆಗುತ್ತೆ ಅಂಥೇಳಿ. ಸೊ ನಾವು ಸ್ಟಾಪ್ ಅಂತ ಕೊಡೋವರೆಗೂ ಕೂಡ ಈ ಲೂಪು ರನ್ ಆಗ್ತಾ ಇರುತ್ತೆ. ಸೊ ದಿಸ್ ಇಸ್ ಎಂಟ್ರಿ ಕಂಟ್ರೋಲ್. ಇಲ್ಲಿ ನಾವು ಸ್ಟಾರ್ಟಿಂಗೇ ಕಂಡೀಷನ್ ಕೊಟ್ಟಿರೋದ್ರಿಂದ ಕಂಡೀಷನ್ ಫಸ್ಟ್ ಚೆಕ್ ಆಗುತ್ತೆ, ಆಮೇಲೆ ಕಂಡೀಷನ್ ಟ್ರೂ ಆದರೆ ಮಾತ್ರ. ಅಂದರೆ ಇಲ್ಲಿ ನಾವು ಅಂಟಿಲ್ ಕೊಟ್ಟಿರೋದ್ರಿಂದ ಏನಾಗುತ್ತೆ, ಇದು ನಾವು ಕೊಡೋವರೆಗೂ. ಸೊ ಅಂಟಿಲ್ಗೂ ವೈಲ್ಗೂ ಅದೇನೆ. ಸೊ ಅಂಟಿಲ್ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸ್ಟ್ರಿಂಗ್ ಕೊಡೋವರೆಗೂ ಇದು ಲೂಪ್ ರನ್ ಆಗ್ತಾ ಇರುತ್ತೆ. ಸೊ ನೀವು ಏನಾದರೂ ವೈಲ್ ಯೂಸ್ ಮಾಡಿದ್ರೆ ಸ್ವಲ್ಪ ಮೀನಿಂಗ್ ಬೇರೆ ಆಗುತ್ತೆ. ಸೊ ಅಂಟಿಲ್ ಯು ವಾಟ್ ರೈಟ್ ದಿಸ್ ಟೆಕ್ಸ್ಟ್ ದಿಸ್ ಲೂಪ್ ಕಂಟಿನ್ಯೂಸ್ ಟು ರನ್ ಅಂತ. ಅರ್ಥ ಆಯ್ತಲ್ಲ? ಅಂಟಿಲ್ದು ಯೂಶಲಿ ನಾವು ವೈಲ್ ಲೂಪ್ ಯೂಸ್ ಮಾಡ್ತಾ ಇದ್ವಿ, ಇದರಲ್ಲಿ ನಾವು ಅಂಟಿಲ್ ಯೂಸ್ ಮಾಡ್ತಾ ಇದ್ವಿ. ಸೊ ಅಂಟಿಲ್ ಅಂತ ಹೇಳಿದ್ರೆ ಅಂಟಿಲ್ ವಿ ಟೈಪ್ ಇನ್ ಸ್ಟಾಪ್ ಸ್ಟ್ರಿಂಗ್. I hope everybody understood. So the second form of the do loop what ensures that the body of the loop is executed at least once. So ನೀವೇನಾದ್ರೂ what while ಮತ್ತು until ನ ನೀವು ಲಾಸ್ಟಲ್ಲಿ ಹಾಕೊಂಡ್ರೆ ಅವಾಗ ಏನಾಗುತ್ತೆ, ಬಾಡಿ ಆಫ್ ದ ಲೂಪ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಅಟ್ ಲೀಸ್ಟ್ ಒನ್ಸ್. ಅದು ನಿಮ್ಗೆ ಗೊತ್ತಿದೆ. ಸೊ ನೆಕ್ಸ್ಟ್ ವಿ ವಿಲ್ ಕಮ್ ಅಕ್ರಾಸ್ ಫಾರ್ ನೆಕ್ಸ್ಟ್ ಲೂಪ್. ಸೊ ಇದನ್ನ ಫಾರ್ ಲೂಪ್ ಅಂತ ಹೇಳ್ತೀವಿ. ಸೊ ಅಲ್ಲಿ ನಾವು ಹೇಗೆ ಡೂ ಕೀವರ್ಡ್ ಕೊಟ್ಟು ಅದನ್ನು ನಾವು ಲೂಪ್ ಮುಖಾಂತರ ಎಂಡ್ ಮಾಡಿದ್ವಿ. ಸೊ ಈಗ ನಾವು ಫಾರ್ ಯೂಸ್ ಮಾಡಿದ್ರೆ ಅದ್ರ ಜೊತೆಗೆ ನಾವು ನೆಕ್ಸ್ಟ್ ಕೀವರ್ಡ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ದ ಫಾರ್ ಲೂಪ್ ಈಸ್ ಪ್ರಾಬಬಲಿ ದ ಮೋಸ್ಟ್ ಪಾಪ್ಯುಲರ್ ಆಫ್ ಆಲ್ ವಿಜುವಲ್ ಬೇಸಿಕ್ ಲೂಪ್ಸ್.
The do loop doesn't need a loop index. ಹೌದಲ್ವಾ, ನಮಗೆ do loop ಅಲ್ಲಿ ಇಂಡೆಕ್ಸ್ ಅಂತ ಬೇಕಿಲ್ಲ ಇನ್ ಆರ್ಡರ್ ಟು ವಾಟ್ ಕೀಪ್ ಟ್ರ್ಯಾಕ್ ಆಫ್ ದಿ ನಂಬರ್ ಆಫ್ ಇಟಿರೇಷನ್ಸ್. ಬಟ್ ಇಲ್ಲಿ ನಮಗೆ ಫಾರ್ ಲೂಪಲ್ಲಿ ನಮಗೆ ಲೂಪ್ ಇಂಡೆಕ್ಸ್ ಬೇಕು ಇನ್ ಆರ್ಡರ್ ಟು ಕೀಪ್ ಟ್ರ್ಯಾಕ್ ಆಫ್ ದಿ ನಂಬರ್ ಆಫ್ ಇಟಿರೇಷನ್ಸ್. But the for loop does need loop index. So loop index counts the number of loop iterations as the loop executes. ಸೊ ಇದ್ರದ್ದು ಸಿಂಟ್ಯಾಕ್ಸ್ ಹೇಗೆ ಅಂತ ಹೇಳಿದ್ರೆ, ಸೊ ಅಂದರೆ ನೀವು ಪ್ರತಿಯೊಂದು ಲೂಪ್ದು ಕೂಡ ಸಿಂಟ್ಯಾಕ್ಸ್ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಮತ್ತೆ ಒಂದು ಎಕ್ಸಾಂಪಲ್, ಸೊ ಪ್ರತಿಯೊಂದು ಒಟ್ಟು ಲೂಪ್ಗೂ ಕೂಡ ನೀವು ಸಿಂಟ್ಯಾಕ್ಸು ಮತ್ತು ಒಂದು ಎಕ್ಸಾಂಪಲ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್ from your exam point of view. So ನಾವು ಹೇಗೆ ಬರಿತೀವಿ ಅಂದರೆ ಫಾರ್ ಇಂಡೆಕ್ಸ್ ಇಸ್ ಈಕ್ವಲ್ ಟು ಸ್ಟಾರ್ಟ್ ಟು ಎಂಡ್. ಸೊ ಸ್ಟೆಪ್ ಅಂತ ಏನಿದೆ ಇಟ್ ವಿಲ್ ಇದು ಹೆಂಗೆ ಅಂತ ಹೇಳಿದ್ರೆ ಒಟ್ಟು ಐ ಇಸ್ ಈಕ್ವಲ್ ಒಟ್ಟು ಐ ಪ್ಲಸ್ ಪ್ಲಸ್ ಮಾಡ್ತೀವಲ್ಲ, ಅಥವಾ ಐ ಇಸ್ ಈಕ್ವಲ್ ಟು ಐ ಪ್ಲಸ್ ಟು ಅಂದರೆ ನಂಬರ್ ಆಫ್ ಸ್ಟೆಪ್ಸ್ ಎಷ್ಟು ಇನ್ಕ್ರೀಸ್ ಆಗಬೇಕು ಅಂತ ಹೇಳುವಂಥದ್ದು. ಇದು ಸ್ಟಾರ್ಟ್ ಟು ಎಂಡ್ ಅಂದರೆ ಈಗ ನಾವು ಐ ಇಸ್ ಈಕ್ವಲ್ ಟು 0 ಅದು ಸ್ಟಾರ್ಟು, ಐ ಲೆಸ್ ದನ್ ಆರ್ ಈಕ್ವಲ್ ಟು 10 ಅದರಲ್ಲಿ ಎಂಡ್ ಪಾಯಿಂಟ್. ಸೊ ಈ ರೀತಿ ನಾವು ಬರಿತೀವಿ. ಸೊ ನೆಕ್ಸ್ಟ್ ಇಲ್ಲಿ ಸ್ಟೇಟ್ಮೆಂಟ್ಸ್ ಬರುತ್ತೆ. ಸೊ ಇಫ್ ಯು ವಾಂಟ್ ಟು ಎಕ್ಸಿಟ್ the for loop at any time you can make use of this exit for. So this is optional. illa ant helidre it will execute the statements, and in order to end the what for loop will make use of this next. So next keyword na use ಮಾಡ್ತೀವಿ, ಮತ್ತೆ ನಾವಿಲ್ಲಿ ಇಂಡೆಕ್ಸ್ ಬರಿತೀವಿ. So the what the index variable is originally set to start automatically when the loop begins. So index variable ಏನಿದೆ ಅದು ಆಟೋಮ್ಯಾಟಿಕಲಿ ಸ್ಟಾರ್ಟ್ ನೀವು ಒಂದು ವ್ಯಾಲ್ಯೂ ನೀವು ಏನು ಕೊಟ್ಟಿರ್ತೀರೋ ಆ ವ್ಯಾಲ್ಯೂ ಆಟೋಮೆಟಿಕ್ ಆಗಿ ಅಸೈನ್ ಆಗುತ್ತೆ. ಸೊ ಈಚ್ ಟೈಮ್ ಥ್ರೂ ದಿ ಲೂಪ್ ಇಂಡೆಕ್ಸ್ ಇಸ್ ಇನ್ಕ್ರಿಮೆಂಟೆಡ್ ಬೈ ಸ್ಟೆಪ್. ಸೊ ಅಂದರೆ ನೀವು ಫಾರ್ ಎಕ್ಸಾಂಪಲ್ ಫಾರ್ ಇನ್ಕ್ರಿಮೆಂಟಿಂಗ್ ಬೈ ವ್ಯಾಲ್ಯೂ 1, ಸೊ ಅವಾಗ ನೀವು ಸ್ಟೆಪ್ ವ್ಯಾಲ್ಯೂ 1 ಕೊಡಬೇಕಾಗುತ್ತೆ. ಅದೇ ಇಫ್ ಯು ವಾಂಟ್ ಟು ಇನ್ಕ್ರಿಮೆಂಟ್ ದಿ ವ್ಯಾಲ್ಯೂ ಬೈ 2, ದಟ್ ಮೀನ್ಸ್ ಇನ್ಕ್ರಿಮೆಂಟ್ ದಿ ಇಟರೇಷನ್ ಬೈ 2, ಅವಾಗ ನೀವು 2 ಕೊಡಬೇಕಾಗುತ್ತೆ. ಸೊ ಬೈ ಡಿಫಾಲ್ಟ್ ಇಟ್ ಈಸ್ ಸೆಟ್ ಟು 1. and when index equals end, the loop ends. So index value ಏನಿದೆ ಅದು what end ನೀವು ವ್ಯಾಲ್ಯೂ ಏನು ಕೊಟ್ಟಿರ್ತೀರೋ ಅದಕ್ಕೆ ಈಕ್ವಲ್ ಆಗೋವರೆಗೂ ಕೂಡ ಲೂಪ್ ರನ್ ಆಗ್ತಾ ಇರುತ್ತೆ. ಸೊ ಆಸ್ ಸೂನ್ ಆಸ್ ದ ಇಂಡೆಕ್ಸ್ ವ್ಯಾಲ್ಯೂ ಬಿಕಮ್ಸ್ ಈಕ್ವಲ್ ಟು ದಿ ಎಂಡ್ ವ್ಯಾಲ್ಯೂ ದ ಲೂಪ್ ವಿಲ್ ಸ್ಟಾಪ್. ಓಕೆ, ಸೊ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇನ್ ದಿಸ್ ಕೇಸ್ ಐ ಆಮ್ ಡಿಸ್ಪ್ಲೇಯಿಂಗ್ ಹೆಲೋ ಫ್ರಮ್ ವಿಜುವಲ್ ಬೇಸಿಕ್ 4 times. ಓಕೆ, ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಐ ಆಮ್ ಮೇಕಿಂಗ್ ಯೂಸ್ ಆಫ್ ಅನ್ ಇಂಡೆಕ್ಸ್ ವೇರಿಯಬಲ್ ಕಾಲ್ಡ್ ಇಂಟ್ ಲೂಪ್ ಇಂಡೆಕ್ಸ್. ಇಟ್ ವಿಲ್ ಹೋಲ್ಡ್ ದಿ ವ್ಯಾಲ್ಯೂ 0 ಫಸ್ಟ್ ಟೈಮ್, ದೆನ್ ದಿ one the next followed by 2 and 3, at which point the loop terminates. So ಈಗ ನಾವು what 4 times ನಾವು ಪ್ರಿಂಟ್ ಮಾಡಬೇಕಾಗಿರೋದ್ರಿಂದ what starting value 0, ending value 3 ಇಡಬೇಕಾಗುತ್ತೆ. ಸೊ ಅವಾಗ 0 1 2 3, ಸೊ 4 times ಅದು ಪ್ರಿಂಟ್ ಮಾಡುತ್ತೆ. ಸೊ ಹೇಗೆ ಅಂತ ನೋಡೋಣ. So I am declaring a what variable called int loop index. So ನೀವು ಬರೀ ಇಂಡೆಕ್ಸ್ ಅಂತ ನೀವು ಏನೋ ವೇರಿಯಬಲ್ ಡಿಕ್ಲೇರ್ ಮಾಡ್ಕೋಬಹುದು. So it is of type integer. Okay, so then so this is the syntax. So for ಬರ್ದು index value ಬರ್ದು is equal to 0 to 3. 0 to 3 is the index value. So then so what we need to do, we need to print hello from Visual Basic. So ಅದಕ್ಕೆ ನಾವು system.console. what right line ನಾವು ಯೂಸ್ ಮಾಡಿ what will be what printing the text. So how will we end next, and we need to mention the index variable. So so this is the syntax. This is the what how you write the for loop. So a very simple example, and this completes your what subroutine sorry what sub procedure main. So you know but ಸಿಂಪಲ್ ಆಗಿದೆ. ಇಲ್ಲಿ ನಾವು ಸ್ಟೆಪ್ ನ ಮೆನ್ಷನ್ ಮಾಡಿಲ್ಲ, ಸೊ ಆಟೋಮ್ಯಾಟಿಕಲಿ ಇಟ್ ವಿಲ್ ಬಿ ಇನ್ಕ್ರಿಮೆಂಟೆಡ್ ಬೈ 1. ಸೊ ನಮ್ಗೆ ಈ ರೀತಿ ನಮಗೆ 4 times ಇದು ಪ್ರಿಂಟ್ ಆಗುತ್ತೆ. ಸೊ ಇಫ್ ಯು ಯೂಸ್ ಸ್ಟೆಪ್ ಸೈಜ್ ಆಫ್ 2, ಅವಾಗ ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಸ್ಟೆಪ್ 2 ಅಂತ. ಅವಾಗ ಏನಾಗುತ್ತೆ 0 ಆಗುತ್ತೆ, ನೆಕ್ಸ್ಟ್ 1 ಬರಲ್ಲ, 0 to 2 ಆಗುತ್ತೆ. ಓಕೆ, ನೆಕ್ಸ್ಟ್ 2 ಇಂದ 4 ಆಗಬೇಕು. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ 2 ಸತಿ ಮಾತ್ರ ಪ್ರಿಂಟ್ ಆಗುತ್ತೆ. 0 ಇದ್ದಾಗ ಒಂದ್ಸತಿ ಪ್ರಿಂಟ್ ಆಗುತ್ತೆ, 2 ಇದ್ದಾಗ ಒಂದ್ಸತಿ ಪ್ರಿಂಟ್ ಆಗುತ್ತೆ, ಮತ್ತೆ ಅದೇನಾಗುತ್ತೆ 2 ಇಂದ 4 ಹೋಗುತ್ತೆ. ಬಟ್ ನಾವಿಲ್ಲಿ ಕೊಟ್ಟಿರೋದು 3 ಅಂತೇಳಿ. ಸೊ ಆದ್ರಿಂದ ಬರೀ 2 ಸತಿ ಪ್ರಿಂಟ್ ಆಗುತ್ತೆ. ಅಂಡರ್ಸ್ಟುಡ್. ಸೊ ಇಲ್ಲಿ ನಾವು ನೆಕ್ಸ್ಟ್ ಯೂಸ್ ಮಾಡ್ತೀವಿ. ಈಗ ನೀವು ಡೂ ಲೂಪ್ ಯೂಸ್ ಮಾಡಿದಾಗ ನೀವು ಎಂಡ್ ಮಾಡಲಿಕ್ಕೆ ಲೂಪ್ ಅಂತ ಏನು ಕೀವರ್ಡ್ ಯೂಸ್ ಮಾಡಿದ್ರಿ, ಇಲ್ಲಿ ನೀವು ಫಾರ್ ಲೂಪ್ನ ಎಂಡ್ ಮಾಡೋದಕ್ಕೆ ನೆಕ್ಸ್ಟ್ ಅಂತ ಕೀವರ್ಡ್ ನೀವು ಯೂಸ್ ಮಾಡ್ತೀರಿ, ಫಾಲೋಡ್ ಬೈ ದಿ ಇಂಡೆಕ್ಸ್ ವೇರಿಯಬಲ್.
ಸೊ ಈಗ ನಾವು ಸ್ಟೆಪ್ 2 ಅಂತ ನಾವು ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ಸ್ಟೆಡ್ ಆಫ್ ಇಂಕ್ರಿಮೆಂಟಿಂಗ್ ಬೈ ವ್ಯಾಲ್ಯೂ 1 ಇಟ್ ವಿಲ್ increment the value by 2. ಅವಾಗ ಏನಾಗುತ್ತೆ 0 ಇರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಇಟ್ ವಿಲ್ the value of the index will become 2, and for the other step the value of the value become 4. ಸೊ ಆದ್ರಿಂದ the loop will be executed only 2 times. As a result you will be what hello from Visual Basic statement will be printed 2 times. Understood? ಸೊ ಇದು ನಿಮಗೆ ಸ್ಟೆಪ್, ನೀವು ಇದು ಕೊಡದೆ ಹೋದರೆ ಬೈ ಡಿಫಾಲ್ಟ್ ಇಟ್ ವಿಲ್ ಟೇಕ್ ಇಟ್ ಆಸ್ 1. ಅದರಿಂದ ನೀವು ಫಸ್ಟ್ ಪ್ರೋಗ್ರಾಮಲ್ಲಿ 4 ಟೈಮ್ಸ್ ಪ್ರಿಂಟ್ ಆಯಿತು, ಸೆಕೆಂಡ್ ಟೈಮಲ್ಲಿ ಇದು ಬರೀ 2 ಟೈಮ್ಸ್ ಮಾತ್ರ ಪ್ರಿಂಟ್ ಆಯಿತು. ಓಕೆ, ಸೊ ದಿಸ್ ಇಸ್ ಹೌ ಯು ರೈಟ್ ದಿ ಫಾರ್ ಲೂಪ್. ಸೊ ಇಟ್ ವಿಲ್ ದಿಸ್ ಫಾರ್ ಲೂಪ್ ವಿಲ್ ಗೆಟ್ ಟರ್ಮಿನೇಟೆಡ್ ಬೈ ದಿ ನೆಕ್ಸ್ಟ್ ಕೀವರ್ಡ್. ಸೊ ಫಾರ್ ನೆಕ್ಸ್ಟ್ ಅಂತ ನಾವು ಅದಕ್ಕೆ ಹೇಳೋದು. ಇಲ್ಲಿ ನಮಗೆ ಬ್ರೇಸಸ್ ಬರೋದಿಲ್ಲ, ಬ್ರ್ಯಾಕೆಟ್ಸ್ ಬರೋದಿಲ್ಲ. ಸೊ ನೆಕ್ಸ್ಟ್ ಒನ್ ಈಸ್ ಈಚ್ ನೆಕ್ಸ್ಟ್ ಲೂಪ್. So each next loop ಅಂತ ಹೇಳಿದ್ರೆ this is another version of what for loop. So the for each next loop uh, the for each next loop to loop over elements in an array or a Visual Basic collection. So this loop is great because it automatically loops over all the elements in the array or collection. Don't have to worry about getting the loop indices, just right to make sure you get all elements as you do with for loop. So ಈಗ ನೀವು ಫಾರ್ ಎಕ್ಸಾಂಪಲ್ ಅರೇಯಲ್ಲಿ ಎಲಿಮೆಂಟ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಅವಾಗ ನಾವು ಅದನ್ನು ಫೆಚ್ ಮಾಡಬೇಕು ಅಂತ ಹೇಳಿದ್ರೆ ನೀವೇನಾದರೂ ಫಾರ್ ಲೂಪ್ ಯೂಸ್ ಮಾಡಿದ್ರೆ ಯು ನೀಡ್ ಟು ಮೆನ್ಷನ್ ದಿ indices properly. ಈಗ for I is equal to 0 to I less than 10 ಅಂತ ಕೊಟ್ಟು the array name is A, ಯಾವಾಗ ನೀವು ಬಟ್ ಎ ಆಫ್ ಎ ಅಂತ ಹೇಳಿ ನೀವು ವಾಟ್ ಎಕ್ಸ್ಪ್ಲಿಸಿಟ್ಲಿ ನೀವು ಫೆಚ್ ಮಾಡಬೇಕಾಗುತ್ತೆ ಡೇಟಾನ. ಸ್ವಲ್ಪ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅರೇದಲ್ಲಿ ವಾಟ್ ವ್ಯಾಲ್ಯೂಸ್ಗಳಿದ್ದಾಗ ನೀವೇನಾದರೂ ಫಾರ್ ಲೂಪ್ ಮಾತ್ರ ಯೂಸ್ ಮಾಡಿದ್ರೆ ಯು ನೀಡ್ ಟು ಮ್ಯಾನ್ಯುಲಿ ಆರ್ ಎಕ್ಸ್ಪ್ಲಿಸಿಟ್ಲಿ ಫೆಚ್ ದಿ ಡೇಟಾ. ಅದಕ್ಕೆ ನೀವು ಕರೆಕ್ಟಾಗಿ ಇಂಡೆಕ್ಸ್ ವ್ಯಾಲ್ಯೂಸ್ನ ನೀವು ಒಟ್ಟು ಮೆನ್ಷನ್ ಮಾಡಬೇಕಾಗುತ್ತೆ. ಬಟ್ ಅದೇ ನೀವು ಫಾರ್ ಈಚ್ ಲೂಪ್ನ ನೀವು ಅಂದರೆ ಏನಾದರೂ ಯೂಸ್ ಮಾಡಿದ್ರೆ ನೀವು ಅದು ಆಟೋಮ್ಯಾಟಿಕಲಿ ಸೀಕ್ವೆನ್ಷಿಯಲಿ ಅರಲ್ಲಿರೋ ಎಲಿಮೆಂಟ್ಸ್ನ ಒನ್ ಆಫ್ಟರ್ ದಿ ಅದರ್ ಅದು ಫೆಚ್ ಮಾಡ್ತಾ ಬರುತ್ತೆ. ನೀವು ವಾಲಂಟಿಯರ್ಲಿ ಅಥವಾ ಮ್ಯಾನ್ಯುಲಿ ಅಥವಾ ಎಕ್ಸ್ಪ್ಲಿಸಿಟ್ಲಿ ನೀವು ಫೆಚ್ ಮಾಡೋ ನೆಸೆಸಿಟಿ ಇಲ್ಲ. ಅದೇ ಏನು ಫಾರ್ ಲೂಪು ಮತ್ತು ಫಾರ್ ಈಚ್ ಲೂಪ್ ಇರುವಂಥ ಡಿಫ್ರೆನ್ಸ್. ಅಂಡರ್ಸ್ಟುಡ್? ಸೊ ಫಾರ್ ಈಚ್ ಲೂಪಲ್ಲಿ ಆಟೋಮ್ಯಾಟಿಕಲಿ ಫಾರ್ ನಿಮ್ಮೇನು ಒಂದು ಅರೇಲಿರುವಂಥ ಎಲಿಮೆಂಟ್ಸ್ನ ಆಟೋಮೆಟಿಕ್ಕಾಗಿ ಅದು 1 by 1 ಒಂದು ಫೆಚ್ ಮಾಡ್ತಾ ಬರುತ್ತೆ. ಓಕೆ, ಸೊ ಅದು ಅದು ಸೆಂಟೆಕ್ಸ್ ಈ ರೀತಿ ಇದೆ. ಸೊ ಫಾರ್ ಈಚ್ ಎಲಿಮೆಂಟ್ ಇನ್ ಗ್ರೂಪ್, ಸೊ ಗ್ರೂಪ್ ಮೇ ಬಿ ಕಲೆಕ್ಷನ್ ಆರ್ ಆನ್ ಅರೇ. ಸೊ ಅಂದರೆ ಯೂಶಲಿ ಇದು ನಾವು ಅರೇಗೆ ನಾವು ಬಟ್ ಯೂಸ್ ಮಾಡೋವಂಥದ್ದು. ಕಲೆಕ್ಷನ್ ಕಾನ್ಸೆಪ್ಟ್ ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಜಸ್ಟ್ ನಾವು ಒಟ್ಟು ಅರೇನ ನಾವು ಯೂಸ್ ಮಾಡಿದಾಗ ಅರೇಲಿರುವಂಥ ಎಲಿಮೆಂಟ್ಸ್ನ ಫೆಚ್ ಮಾಡಬೇಕಾದ್ರೆ ನಾವು ಫಾರ್ ಈಚ್ ಲೂಪ್ನ ನಾವು ಯೂಸ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಬೆಟರ್. ಓಕೆ, ಅವಾಗ ಆಟೋಮೆಟಿಕಲಿ ಫೆಚ್ ಆಗುತ್ತೆ. ನೀ ನಾಟ್ ಹ್ಯಾವ್ ಟು ವರಿ ಅಬೌಟ್ ವಾಟ್ ಪ್ರಾಪರ್ಲಿ ಸ್ಪೆಸಿಫೈಯಿಂಗ್ ದಿ ಇಂಡಿಸಸ್. ಸೊ ಮಾಮೂಲಿ ಇಫ್ ಯು ವಾಂಟ್ ಟು ಎಕ್ಸಿಟ್ ಎಟ್ ಎನಿ ಟೈಮ್ ಏನು ದ ಫಾರ್ ಈಚ್ ಲೂಪ್ನ ಅವಾಗ ನೀವು ಎಕ್ಸಿಟ್ ಫಾರ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ದ ಸ್ಟೇಟ್ಮೆಂಟ್ಸ್ ವಿಲ್ ಗೆಟ್ ಎಕ್ಸಿಕ್ಯೂಟೆಡ್ and this for each loop will be what ended by the next keyword, and you need to mention the element here. ಸೊ ಒಂದು ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಕ್ಲಿಯರ್ ಐಡಿಯಾ ಬರುತ್ತೆ. say what int id array. So this is an array which is of size 4 actually. ಅಂದರೆ ಇದು ನಾವು 3 ಅಂತ ಕೊಟ್ಟರೆ we can put 4 elements into it, and we declare another variable called array item. ಸೊ ಇಲ್ಲಿ ನಾವು ಅರೇಗೆ ನಾವು ವ್ಯಾಲ್ಯೂಸ್ನ ಹಾಕ್ತಾ ಇದ್ವಿ. ಸೊ ನಾವು 3 ಅಂತ ಮೆನ್ಷನ್ ಮಾಡಿರೋದ್ರಿಂದ ಇಟ್ ಸೈಜ್ ಇಸ್ 4. ಸೊ ವಿ ಕ್ಯಾನ್ ಪುಟ್ 4 ವ್ಯಾಲ್ಯೂಸ್. ಅದಕ್ಕೆ ನಾವು 0 1 2 3 ಅಂತ ನಾವು 4 ವ್ಯಾಲ್ಯೂಸ್ನ ನಾವು ಹಾಕಿದ್ವಿ. ಸೊ ನೆಕ್ಸ್ಟ್ ಫಾರ್ ಈಚ್ ಇಂಟ್ ಅರೇ ಐಟಮ್, ಫಾರ್ ಈಚ್ ಅರೇ ವಾಟ್ ಇಂಟ್ ಅರೇ ಐಟಮ್ ಅಂದರೆ ಇದು ಒಂದು ಇಂಡೆಕ್ಸ್ ವ್ಯಾಲ್ಯೂ ಅಂತ ನೀವು ಅನ್ಕೋಬೋದು. ಫಾರ್ ಈಚ್ ಅರೇ ಇಂಟ್ ಅರೇ ಐಟಮ್ ಇನ್ ಇಂಟ್ ಐ ಡಿ ಅರೇ. ಸೊ ದಿಸ್ ಇಸ್ ದಿ ಅರೇ ನೇಮ್. ಓಕೆ, ಮಾಡಿ ಜಸ್ಟ್ ನಾವೇನು ಮಾಡ್ತೀವಿ ನೋಡಿ, ಸಿಸ್ಟಮ್ ಡಾಟ್ ಕನ್ಸೋಲ್ ಡಾಟ್ ರೈಟ್ ಲೈನ್ ಇಂಟ್ ಅರೇ ಐಟಮ್ ಅಂತ ನಾವು
ಇದು ಮಾಡ್ತಾ ಇದೀವಿ ಹೊರತು ಇಲ್ಲಿ ನಾವು ಒಂದು ಯಾವ ಇಂಡೆಕ್ಸ್ ಕೂಡ ನಾವು ಯೂಸ್ ಮಾಡಿಲ್ಲ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಂಟ್ ಐ ಡಿಲಿ ಇರುವಂತಹ ಒಂದೊಂದೇ ಎಲಿಮೆಂಟು ಇಂಟ್ ಅರೇ ಐಟಮ್ ವೇರಿಯೇಬಲ್ಗೆ ಕೂತ್ಕೊಳ್ಳುತ್ತೆ, ಅದನ್ನು ನಾವಿಲ್ಲಿ ಪ್ರಿಂಟ್ ಮಾಡ್ತೀವಿ. ಸೊ ಅಂದರೆ ಫಸ್ಟ್ ಸತಿ 0 ವೇರಿಯೇಬಲ್ ಇಂಟ್ ಅರೇ ಐಟಮ್ಗೆ ಬಂದು ಕೂರುತ್ತೆ, ಅದು ಪ್ರಿಂಟ್ ಆಗುತ್ತೆ. ನೆಕ್ಸ್ಟು 1 ಬಂದು ಕೂತ್ಕೊಳ್ಳುತ್ತೆ, ಪ್ರಿಂಟ್ ಆಗುತ್ತೆ. 2 ಬಂದು ಕೂತ್ಕೊಳ್ಳುತ್ತೆ, ಪ್ರಿಂಟ್ ಆಗುತ್ತೆ. ಸೊ ಇಲ್ಲಿ ಆಟೋಮ್ಯಾಟಿಕಲಿ ಅರೇ ವೇರಿಯೇಬಲ್ಸ್ನ ಫೆಚ್ ಮಾಡುತ್ತೆ, ಅದನ್ನು ನಾವಿಲ್ಲಿ ಪ್ರಿಂಟ್ ಮಾಡ್ತೀವಿ. ಸೊ ನಾವಿಲ್ಲಿ ಅಂದರೆ ಯಾವುದೇ ಒಂದು ಇಂಡೆಕ್ಸ್ನ ನಾವಿಲ್ಲಿ ಮೆನ್ಷನ್ ಮಾಡ್ತಿಲ್ಲ. ಸೊ ನೆಕ್ಸ್ಟ್ ಇಂಟ್ ಅರೇ ಐಟಮ್. ಸೊ ಇಲ್ಲಿ ನಾವು ಯಾವುದೋ ಒಂದು ವೇರಿಯೇಬಲ್ ಯೂಸ್ ಮಾಡ್ತಾ ಇದ್ದೀವಿ, ಅದನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕು. ಸೊ as you can see here 0 1 2 3 ಅಂತ ನಮಗೆ ಇಲ್ಲಿ ಪ್ರಿಂಟ್ ಆಗುತ್ತೆ. ಅರ್ಥ ಆಯಿತು ಅನ್ಕೋತೀನಿ. ಸೊ ಮೇನ್ ಆಗಿ ಫಾರ್ ಈಚ್ ಲೂಪ್ ಏನಿದೆ ಅದನ್ನು ನಾವು ಒಂದು ಅರೇಸ್ ಮೇಲೆ ಅಪ್ಲೈ ಮಾಡ್ತೀವಿ. ಅವಾಗ ಅರೇಸಲ್ಲಿರುವಂಥ ಎಲಿಮೆಂಟ್ಸ್ ಏನಿದೆ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. So I hope everybody understood the difference between for loop and for each loop. So for each loop ಮೇನ್ ಆಗಿ ಯೂಸ್ ಮಾಡುವಂಥದ್ದು ಅರೇ ಐಟಮ್ಸ್ನ ಫೆಚ್ ಮಾಡಲಿಕ್ಕೆ. ಸೊ ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಅರೇ ಐಟಮ್ ವಿಲ್ ಬಿ ಫೆಚ್ಡ್ ಸೀಕ್ವೆನ್ಷಿಯಲಿ ಒನ್ ಆಫ್ಟರ್ ದಿ ಅದರ್. ಇಲ್ಲ ಅಂತ ಹೇಳಿ ನೀವು ಫಾರ್ ಲೂಪ್ ಯೂಸ್ ಮಾಡಿದ್ರೆ ನೀವು ಇಂಡೆಕ್ಸ್ ಎಲ್ಲ ಹಾಕಿ ಫೆಚ್ ಮಾಡಬೇಕಾಗುತ್ತೆ. ಇಲ್ಲಿ ನೆಸೆಸಿಟಿ ಏನಿಲ್ಲ. ಸೊ ಇಲ್ಲಿ ಅರೇ ಇರುವಂಥ ವೇರಿಯೇಬಲ್ಸ್ ಫ್ರಮ್ ದಿ ಇಂಡೆಕ್ಸ್ 0 ಆಟೋಮೆಟಿಕಲಿ ಅರೇ ಐಟಮ್ಗೆ ಬಂದು ಕೂರುತ್ತೆ 1 by 1. ಅದ್ರ ಮೇಲೆ ನಾವು ಅದು ಏನು ಆಪರೇಷನ್ ಮಾಡಬೇಕು ಇಲ್ಲಿ ಮಾಡ್ಬೋದು. ಇಲ್ಲಿ ಜಸ್ಟ್ ನಾವು ಪ್ರಿಂಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟೂಡ್ ಅಬೌಟ್ ದಿಸ್ ಫಾರ್ ಈಚ್ ಲೂಪ್. ಸೊ ನೆಕ್ಸ್ಟ್ ಒನ್ ಈಸ್ ವೈಲ್ ಲೂಪ್. ಸೊ ಈಗ ನಾವು ಡೂ ಲೂಪ್ ನೋಡಿದ್ವಿ ಫಸ್ಟ್ ಕೇಸಲ್ಲಿ. ಸೊ ಹಿಯರ್ ವೈಲ್ ಲೂಪ್. ಸೊ ವೈಲ್ ಲೂಪ್ಸ್ ಕೀಪ್ ಲೂಪಿಂಗ್ ವಿಲ್ ದಿ ಕಂಡೀಷನ್ ದಟ್ ಟೆಸ್ಟ್ ರಿಮೇನ್ಸ್ ಟ್ರೂ. So use a while loop if you have a condition that will become false when you want to stop looping. So while loop ನಿಮಗೆ ಗೊತ್ತೇ ಇದೆ. ಸೊ ಅದನ್ನು ನಾವು ಎಂಡ್ ಮಾಡಲಿಕ್ಕೆ ನಾವು ಎಂಡ್ ವೈಲ್ ಅಂತ ನಾವು ಕೊಡ್ತೀವಿ. ಸೊ ಡೂ ಲೂಪಲ್ಲಿ ನಾವು ಲೂಪ್ ಮಾತ್ರ ಕೊಡ್ತಾ ಇದ್ವಿ, ನಾಟ್ ಟು ಎಂಡ್. ಇದರಲ್ಲಿ ನಾವು ಎಂಡ್ ವೈಲ್ ಅಂತ ಕೊಡ್ತೀವಿ. ಸೊ ವೈಲ್ ಕೊಟ್ಟಿಲ್ಲಿ ನಾವು ಕಂಡೀಷನ್ ನಾವು ಮೆನ್ಷನ್ ಮಾಡ್ತೀವಿ. ಸೊ ಅಂಟಿಲ್ ದಿಸ್ ಕಂಡೀಷನ್ ಈಸ್ ಟ್ರೂ ಯುವರ್ ಲೂಪ್ ವಿಲ್ ಗೆಟ್ ಎಕ್ಸಿಕ್ಯೂಟೆಡ್. ಸೊ ಒಂದು ಎಕ್ಸಾಂಪಲ್ ನೋಡೋದಾದರೆ ಇಲ್ಲಿ ನಾವು 2 ವೇರಿಯೇಬಲ್ಸ್ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ, ಕೌಂಟರ್ ಮತ್ತು ನಂಬರ್. ಓಕೆ. ಸೊ ಕೌಂಟರ್ is initialized to 0 and number is initialized to 10. ಸೊ ನಾವೇನು ಮಾಡ್ತಾ ಇದ್ದೀವಿ ಅಂದರೆ while int number greater than 0 ಸಾರಿ 6 ಅಂದರೆ ಗ್ರೇಟರ್ ದೆನ್ 6 ಇರೋವರೆಗೂ ನಾವು ಎಂತ ಮಾಡಬೇಕು ಅಂತ ಹೇಳಿದ್ರೆ ಆ ನಂಬರ್ನ ಡಿಕ್ರಿಮೆಂಟ್ ಮಾಡಬೇಕು, ಕೌಂಟರ್ನ ಇನ್ಕ್ರಿಮೆಂಟ್ ಮಾಡಬೇಕು. ಅಂದರೆ ಇದು ಎಲ್ಲಿವರೆಗೂ ಅಂತ ಹೇಳಿದ್ರೆ ಅಂಟಿಲ್ ದ ವ್ಯಾಲ್ಯೂ ಗ್ರೇಟರ್ ದೆನ್ 6, ಇಂಟ್ ನಂಬರ್ ಗ್ರೇಟರ್ ದೆನ್ 6. ಸೊ ಈಗ ಇಂಟ್ ನಂಬರು ಅಂದರೆ ಎಷ್ಟಿದೆ ವ್ಯಾಲ್ಯೂ 10 ಇದೆ. ಸೊ ಅಂಟಿಲ್ ಸೊ ಅವಾಗ ಏನಾಗುತ್ತೆ, ಫಸ್ಟ್ ಇಟರೇಷನ್ ಏನಾಗುತ್ತೆ, ಇಂಟ್ ನಂಬರ್ 10 ಗ್ರೇಟರ್ ದೆನ್ 6 ಹೌದು ಅಂತ ಆದಾಗ ಏನಾಗುತ್ತೆ, ಇಂಟ್ ನಂಬರ್ ವ್ಯಾಲ್ಯೂ 1 ಡಿಕ್ರಿಮೆಂಟ್ ಆಗುತ್ತೆ. ಅವಾಗ ಇದ್ರ ವ್ಯಾಲ್ಯೂ 9 ಆಗುತ್ತೆ. ನೆಕ್ಸ್ಟ್ ಇಂಟ್ ಕೌಂಟರ್ ವ್ಯಾಲ್ಯೂ 0 ಇದ್ದಿದ್ದು 1 ಆಗುತ್ತೆ. ಸೊ ಲೈಕ್ ವೈಸ್ ಇದು ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ರೆ ಇಂಟ್ ನಂಬರ್ ಈಸ್ ಈಕ್ವಲ್ ಟು ಅದು ಗ್ರೇಟರ್ ದೆನ್ 6 ಅಂದರೆ ಇಂಟ್ ನಂಬರ್ ಈಸ್ ಈಕ್ವಲ್ ಟು 7 ಆಗಿರೋವರೆಗೂ ಕೂಡ ರನ್ ಆಗುತ್ತೆ. ಆ್ಯಸ್ ಸೂನ್ ಆ್ಯಸ್ ಇಟ್ ಬಿಕಮ್ 6 ಆವಾಗ ಇದು ಕಂಡೀಷನ್ ಪಾಸ್ ಆಗೋದ್ರಿಂದ ಇದು ಹೊರಗಡೆ ಬರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಇದು ಒಟ್ಟು ಎಷ್ಟು ಸತಿ ಇದು ಲೂಪ್ ರನ್ ಆಗುತ್ತೆ ಅಂತ ಹೇಳಿ ನಾವು ಪ್ರಿಂಟ್ ಮಾಡಬೇಕಾಗುತ್ತೆ. ಸೊ ದ ಲೂಪ್ ರ್ಯಾನ್ ಎಷ್ಟು ಟೈಮ್ಸ್ ಅದು ನಾವು ಕೌಂಟರಲ್ಲಿ ಸಿಗುತ್ತೆ. ಸೊ ವೆನ್ ಯು ಎಕ್ಸಿಕ್ಯೂಟ್ ದಿಸ್ ಯು ವಿಲ್ ಗೆಟ್ see the output like this. The loop ran 4 times. ಏನಕ್ಕೆ 10 9 8 7 ವರೆಗೂ ಮಾತ್ರ ಅಂದರೆ ರನ್ ಆಗುವಂಥದ್ದು. ಸೊ ಅಂದರೆ ಇದಕ್ಕಿಂತಲೂ ಕೂಡ ನೀವೇನು ಸಿಂಪಲ್ ಲೂಪ್ ಬರಿಬೋದು ನೀವು. ಓಕೆ. ಸೊ ದಿಸ್ ಇಸ್ ಹೌ ಯುವರ್ what while loop works. So I hope everybody understood all these loops. So these are very important chapter. ಸೊ while loop ಸ್ವಲ್ಪ ಸಿಂಟ್ಯಾಕ್ಸ್ ಕರೆಕ್ಟಾಗಿ ನೋಡ್ಕೊಳ್ಳಿ ಹೇಗೆ ಬರೆಯೋದು ಅಂತ ಹೇಳಿ. ಇದಕ್ಕೇನು ಜಾಸ್ತಿ ತೊಂದರೆ ಇಲ್ಲ, ಜಸ್ಟ್ ಕಂಡೀಷನ್ ಮೆನ್ಷನ್ ಮಾಡಬೇಕು ಅಷ್ಟೇ. Understood. Next is the with statement. So the with statement is not a loop actually, but it can be useful as a loop. So with statement and ಇನ್ನೊಂದಿದೆ, ಇದನ್ನ ಇದು ಆಕ್ಚುಲಿ ಇದು ಲೂಪಿಗೆ ಬರೋದಿಲ್ಲ, ಬಟ್ we'll treat it as a loop. So we use the with statement, execute statement using a particular object. So object with respect to ನಾವು ಯೂಸ್ ಮಾಡಿದ್ವಿ, with statement ನಾವು ಯೂಸ್ ಮಾಡ್ಬೋದು. ಅದ್ರ ಸಿಂಟ್ಯಾಕ್ಸ್ ಈ ರೀತಿ ಇರುತ್ತೆ. So with object then statement. So these statements will get executed and we will end the with loop with end with. So object ಜೊತೆ what ಯೂಸ್ ಮಾಡುವಂಥದ್ದು.
So with here's an example showing how to put width to work. So ಇಲ್ಲಿ ನಾವು ಒಂದು text box use ಮಾಡ್ತಾ ಇದ್ವಿ text 1. So in what Windows form program and setting its height, width and text properties with the help of width statement. ಹೇಗೆ ಅಂತ ಹೇಳಿದ್ರೆ ಈ ರೀತಿ. ಸೊ ವಿತ್ ಟೆಕ್ಸ್ಟ್ ಬಾಕ್ಸ್ ಅಂತ ಮೆನ್ಷನ್ ಮಾಡಿ, ಸೊ ಆಲ್ ಇಟ್ಸ್ ಪ್ರಾಪರ್ಟೀಸ್ ಹೈಟ್ ವಿಡ್ತ್ ಟೆಕ್ಸ್ಟ್ ಏನಿದೆ ಅದರ ವ್ಯಾಲ್ಯೂಸ್ ನಾವು ಈ ರೀತಿ ಅಸೈನ್ ಮಾಡ್ಕೊತ ಹೋಗ್ಬೋದು ಇನ್ ದ ಫಾರ್ಮ್ ಆಫ್ ಎ ಲೂಪ್. This is one simple example. So what usually this with statement is used to execute certain statements whenever we are using an object. I hope everybody understood. So this is about the loops. So this chapter and the previous session what control statements with the case statement everydu kuda tumba important. So watch it carefully, read it carefully, and understand it properly. So finally, thank you for your patience listening, and have a good day.